ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡ 4ರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಈಗ ಬಿಲ್ಲನ್ನು ಸರ್ಕಾರ ತಂದಿರುವಂಥದ್ದು. ಇದು ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು. ಬಿಜೆಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದಿರುವಂಥ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸರ್, ಈ ಮೀಸಲಾತಿ ತಂದಿರುವಂಥದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ಏನನ್ಸುತ್ತೆ? ಇದೊಂದು ಸಂಪೂರ್ಣ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥ ಕಾನೂನನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬರೋವಂಥ ಪ್ರಯತ್ನ ಮಾಡ್ತಾಯಿದೆ. 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದೇನೈತಿ, ಇದು ಕಾನೂನಿಗೆ ವಿರುದ್ಧವಾಗಿದ್ದು. ಯಾಕಂದರೆ ಈ ರೀತಿಯ ರಿಸರ್ವೇಷನ್ನು, ಧರ್ಮ ಆಧಾರಿತ ರಿಸರ್ವೇಷನ್ ಕೊಡಬೇಕೋ ಬೇಡೋ ಅಂಥೇಳಿ ನಮ್ಮ ಸಂವಿಧಾನ ಸ್ವೀಕಾರ ಮಾಡೋ ಟೈಮ್ದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ, ನಮ್ಮ ದೇಶದಲ್ಲಿ ಏನೇ ರಿಸರ್ವೇಷನ್ ಇದ್ದರೂ ಅದು ಜಾತಿಯ ಆಧಾರದ ಮೇಲೆ ಇರಬೇಕು ಅನ್ನುವಂಥ ಒಂದು ಡಿಸ್ಕಷನ್ದಲ್ಲಿ ಬಂದು ಅದನ್ನು ಎಲ್ಲರೂ ಕೂಡಿ ಸರ್ವಸಮ್ಮತವಾಗಿ ಎಕ್ಸೆಪ್ಟ್ ಮಾಡಿಕೊಂಡಿದ್ರು. ಅದು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಶಯ. ಆದರೆ ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಧರ್ಮದ ಆಧಾರದ ಮೇಲೆ ಇವರೇನು ವರ್ಕ್ಸ್ದಲ್ಲಿ ರಿಸರ್ವೇಷನ್ ಕೊಡಬೇಕಂತಾರೆ, ಇದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧ, ಆಮೇಲೆ ಸ್ಪಿರಿಟ್ ಆಫ್ ಲಾಗೆ ವಿರುದ್ಧ. ಹಾಗಾಗಿ ನಾವು ಅದನ್ನು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೇವೆ ಇದರ ವಿರುದ್ಧ. ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅದು ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದರೂ ಹೋಗಲಿಕ್ಕೆ ಸಿದ್ಧ ಅಂಥೇಳಿ ಈ ಕಾನೂನು ಮೂಲಕ ಮತ್ತವ್ರು ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ಲೆವೆಲಿಗಾದರೂ ಹೋಗಿ ಅವ್ರನ್ನ ಓಲೈಕೆ ಮಾಡೋದು, ಅವರಿಗೆ ಮಸ್ಕ ಹೊಡೆಯೋದು, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ತೋರ್ಸೋಕೆ ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಕಾನೂನನ್ನು ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ಎಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ತಾ ಇರುವಂಥದ್ದು, ಎಲ್ಲರೂ ಕೂಡ ತೆರಿಗೆಯನ್ನು ಪಾವತಿ ಮಾಡ್ತಾ ಇರುವಂಥದ್ದು. ಈಗ ಒಂದು ಧರ್ಮದ ಆಧಾರ ಮೇಲೆ 4% ಮೀಸಲಾತಿ ಅಂದರೆ ಎಲ್ಲೊಂದು ಕಡೆ ಬೇರೆ ರೀತಿ ಚರ್ಚೆ ಆಗುತ್ತಲ್ಲ, ಯಾರ್ಯಾರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಬಹಿರಂಗ ಆಗಬೇಕು ಅನ್ನೋದು ಕೂಡ ಚರ್ಚೆ ಶುರುವಾಗಿರುವಂಥದ್ದು. 100% ನೀವು ಹೇಳ್ತಾ ಇರೋಂಥ ವಿಷಯ ಸತ್ಯ. ಈಗ ಅದ್ರ ಪ್ರಕಾರ ನೋಡಿದ್ರೆ ಯಾರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾರೆ. ಇವತ್ತು ಲೀಗಲ್ ಬಿಸ್ನೆಸ್ದಲ್ಲಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಮುಸ್ಲಿಮ್ಸ್ ಎಷ್ಟು ಮಂದಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ. ಇಲ್ಲೇನೇ ಟ್ಯಾನರಿ ರೋಡ್ ಇದೆಯಲ್ಲ, ಆ ಟ್ಯಾನರಿ ರೋಡಲ್ಲಿ ಇಷ್ಟು ವ್ಯಾಪಾರಗಳದಾವೆ, ಅವ್ರು ಯಾರು ಟ್ಯಾಕ್ಸ್ ಕಟ್ತಾರೆ. ಈ ಹಣ್ಣಿನ ವ್ಯಾಪಾರ, ಕಾಯಿಪಲ್ಯ ವ್ಯಾಪಾರದಾಗೆಲ್ಲ ಮುಸ್ಲಿಮ್ಸ್ ಅದಾರೆ, ಅವ್ರು ಯಾರು ಟ್ಯಾಕ್ಸ್ ಕಟ್ತಾರೆ. ಅವ್ರೇನು PF ತಮ್ಮ ಎಂಪ್ಲಾಯೀಸಿಗೆ PF ಕಟ್ತಾರೆ, ASI ಕಟ್ತಾರೆ, ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ತಾರೆ, ಅವ್ರು ತಾವು ಇರುವಂಥ ಪ್ರಾಪರ್ಟಿಗಳಿಗೆ ಟ್ಯಾಕ್ಸ್ ಕಟ್ತಾರೆ, ಅವರು GST ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಏನು ಟ್ಯಾಕ್ಸ್ದಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಅದನ್ನು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತೈತಿ. ಆ ಟ್ಯಾಕ್ಸ್ ಕೂಡ ಬಹಿರಂಗ ಆಗಲಿ ಅಂತ ಏನಾದರೂ ನೀವು ಹೇಳ್ತೀರಾ? ಹೌದು, ಹಂಗಿತ್ತು ನಾ ಟ್ಯಾಕ್ಸ್ ಕೂಡ ಬಹಿರಂಗ ಮಾಡಲಿ ಅವಾಗ. ಇದು ಅರವಿಂದ್ ಬೆಲ್ಲದ್ರಳ್ಳಿಗೆ ಅವ್ರು ಹೇಳ್ತಾ ಇರುವಂಥದ್ದು, ಮೀಸಲಾತಿ ಧರ್ಮದ ಆಧಾರದ ಮೇಲೆ ಕಾಮಗಾರಿ ಮೀಸಲಾತಿ ಕೊಡಬಾರ್ದು, ಜೊತೆಗೆ ಒಂದು ವೇಳೆ ಈ ರೀತಿ ಮೀಸಲಾತಿ ಕೊಡೋದಾದ್ರೆ ಹಂಗಾರೆ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರು ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅದನ್ನು ಕೂಡ ಬಹಿರಂಗಪಡಿಸಿ ಅಂತ ಹೇಳೋ ಮೂಲಕ ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕಿರೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡ 4ರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಈಗ ಬಿಲ್ಲನ್ನು ಸರ್ಕಾರ ತಂದಿರುವಂಥದ್ದು. ಇದು ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು. ಬಿಜೆಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದಿರುವಂಥ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸರ್, ಈ ಮೀಸಲಾತಿ ತಂದಿರುವಂಥದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ಏನನ್ಸುತ್ತೆ? ಇದೊಂದು ಸಂಪೂರ್ಣ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥ ಕಾನೂನನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬರೋವಂಥ ಪ್ರಯತ್ನ ಮಾಡ್ತಾಯಿದೆ. 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದೇನೈತಿ, ಇದು ಕಾನೂನಿಗೆ ವಿರುದ್ಧವಾಗಿದ್ದು. ಯಾಕಂದರೆ ಈ ರೀತಿಯ ರಿಸರ್ವೇಷನ್ನು, ಧರ್ಮ ಆಧಾರಿತ ರಿಸರ್ವೇಷನ್ ಕೊಡಬೇಕೋ ಬೇಡೋ ಅಂಥೇಳಿ ನಮ್ಮ ಸಂವಿಧಾನ ಸ್ವೀಕಾರ ಮಾಡೋ ಟೈಮ್ದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ, ನಮ್ಮ ದೇಶದಲ್ಲಿ ಏನೇ ರಿಸರ್ವೇಷನ್ ಇದ್ದರೂ ಅದು ಜಾತಿಯ ಆಧಾರದ ಮೇಲೆ ಇರಬೇಕು ಅನ್ನುವಂಥ ಒಂದು ಡಿಸ್ಕಷನ್ದಲ್ಲಿ ಬಂದು ಅದನ್ನು ಎಲ್ಲರೂ ಕೂಡಿ ಸರ್ವಸಮ್ಮತವಾಗಿ ಎಕ್ಸೆಪ್ಟ್ ಮಾಡಿಕೊಂಡಿದ್ರು. ಅದು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಶಯ. ಆದರೆ ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಧರ್ಮದ ಆಧಾರದ ಮೇಲೆ ಇವರೇನು ವರ್ಕ್ಸ್ದಲ್ಲಿ ರಿಸರ್ವೇಷನ್ ಕೊಡಬೇಕಂತಾರೆ, ಇದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧ, ಆಮೇಲೆ ಸ್ಪಿರಿಟ್ ಆಫ್ ಲಾಗೆ ವಿರುದ್ಧ. ಹಾಗಾಗಿ ನಾವು ಅದನ್ನು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೇವೆ ಇದರ ವಿರುದ್ಧ. ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅದು ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದರೂ ಹೋಗಲಿಕ್ಕೆ ಸಿದ್ಧ ಅಂಥೇಳಿ ಈ ಕಾನೂನು ಮೂಲಕ ಮತ್ತವ್ರು ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ಲೆವೆಲಿಗಾದರೂ ಹೋಗಿ ಅವ್ರನ್ನ ಓಲೈಕೆ ಮಾಡೋದು, ಅವರಿಗೆ ಮಸ್ಕ ಹೊಡೆಯೋದು, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ತೋರ್ಸೋಕೆ
ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಕಾನೂನನ್ನು ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ಎಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ತಾ ಇರುವಂಥದ್ದು, ಎಲ್ಲರೂ ಕೂಡ ತೆರಿಗೆಯನ್ನು ಪಾವತಿ ಮಾಡ್ತಾ ಇರುವಂಥದ್ದು. ಈಗ ಒಂದು ಧರ್ಮದ ಆಧಾರದ ಮೇಲೆ 4% ಮೀಸಲಾತಿ ಅಂದರೆ ಎಲ್ಲೊಂದು ಕಡೆ ಬೇರೆ ರೀತಿ ಚರ್ಚೆ ಆಗುತ್ತಲ್ಲ, ಯಾರ್ಯಾರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಬಹಿರಂಗ ಆಗಬೇಕು ಅನ್ನೋದು ಕೂಡ ಚರ್ಚೆ ಶುರುವಾಗಿರುವಂಥದ್ದು. 100% ನೀವು ಹೇಳ್ತಾ ಇರೋಂಥ ವಿಷಯ ಸತ್ಯ. ಈಗ ಅದ್ರ ಪ್ರಕಾರ ನೋಡಿದ್ರೆ ಯಾರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್, ಅವ್ರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾರೆ. ಇವತ್ತು ಲೀಗಲ್ ಬಿಸ್ನೆಸ್ದಲ್ಲಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಮುಸ್ಲಿಮ್ಸ್ ಎಷ್ಟು ಮಂದಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ. ಇಲ್ಲೇ ಟ್ಯಾನರಿ ರೋಡ್ ಇದೆಯಲ್ಲ, ಆ ಟ್ಯಾನರಿ ರೋಡಲ್ಲಿ ಇಷ್ಟು ವ್ಯಾಪಾರಗಳದಾವೆ, ಅವ್ರು ಯಾರು ಟ್ಯಾಕ್ಸ್ ಕಟ್ತಾರೆ. ಈ ಹಣ್ಣಿನ ವ್ಯಾಪಾರ, ಕಾಯಿಪಲ್ಯ ವ್ಯಾಪಾರದಾಗೆಲ್ಲ ಮುಸ್ಲಿಮ್ಸ್ ಅದಾರೆ, ಅವ್ರು ಯಾರು ಟ್ಯಾಕ್ಸ್ ಕಟ್ತಾರೆ. ಅವ್ರೇನು ಪಿ ಎಫ್ ತಮ್ಮ ಎಂಪ್ಲಾಯೀಸಿಗೆ PF ಕಟ್ತಾರೆ, ESI ಕಟ್ತಾರೆ, ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ತಾರೆ. ಅವ್ರು ತಾವು ಇರುವಂಥ ಪ್ರಾಪರ್ಟಿಗಳಿಗೆ ಟ್ಯಾಕ್ಸ್ ಕಟ್ತಾರೆ, ಅವರು GST ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಏನು ಟ್ಯಾಕ್ಸ್ದಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಅದನ್ನು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತೈತಿ. ಆ ಟ್ಯಾಕ್ಸ್ ಕೂಡ ಬಹಿರಂಗ ಆಗಲಿ ಅಂತ ಏನಾದರೂ ನೀವು ಹೇಳ್ತೀರಾ? ಹೌದು, ಹಂಗಿತ್ತು ನಾ ಟ್ಯಾಕ್ಸ್ ಕೂಡ ಬಹಿರಂಗ ಮಾಡಲಿ ಅವಾಗ. ಇದು ಅರವಿಂದ್ ಬೆಲ್ಲದ್ರಳ್ಳಿ ಅವ್ರು ಹೇಳ್ತಾ ಇರುವಂಥದ್ದು, ಮೀಸಲಾತಿ ಧರ್ಮದ ಆಧಾರದ ಮೇಲೆ ಕಾಮಗಾರಿ ಮೀಸಲಾತಿ ಕೊಡಬಾರ್ದು. ಜೊತೆಗೆ ಒಂದು ವೇಳೆ ಈ ರೀತಿ ಮೀಸಲಾತಿ ಕೊಡೋದಾದ್ರೆ ಹಂಗಾರೆ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರು ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅದನ್ನು ಕೂಡ ಬಹಿರಂಗಪಡಿಸಿ ಅಂತ ಹೇಳೋ ಮೂಲಕ ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕಿರೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಸಂಬಂಧಪಟ್ಟಂತೆ ಈಗ ಬಿಲ್ಲನ್ನು ಸರ್ಕಾರ ತಂದಿರುವಂಥದ್ದು. ಇದು ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗ್ತಾ ಇರೋದು. BJP ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದಿರೋದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸರಿ, ಮೀಸಲಾತಿ ತಂದಿರುವಂಥದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ಏನನ್ಸುತ್ತೆ? ಇದೊಂದು ಸಂಪೂರ್ಣ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥ ಕಾನೂನನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬರೋಂಥ ಪ್ರಯತ್ನ ಮಾಡ್ತಾಯಿದೆ. 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದೇನೈತಿ, ಇದು ಕಾನೂನಿಗೆ ವಿರುದ್ಧವಾಗಿದ್ದು. ಯಾಕಂದರೆ ಈ ರೀತಿಯ ರಿಸರ್ವೇಷನ್ನು, ಧರ್ಮ ಆಧಾರಿತ ರಿಸರ್ವೇಷನ್ ಕೊಡಬೇಕೋ ಬೇಡೋ ಅಂಥೇಳಿ ನಮ್ಮ ಸಂವಿಧಾನ ಸ್ವೀಕಾರ ಮಾಡೋ ಟೈಮ್ದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ, ನಮ್ಮ ದೇಶದಲ್ಲಿ ಏನೇ ರಿಸರ್ವೇಷನ್ ಇದ್ದರೂ ಅದು ಜಾತಿಯ ಆಧಾರದ ಮೇಲೆ ಇರಬೇಕು ಅನ್ನುವಂಥ ಒಂದು ಡಿಸ್ಕಷನ್ದಲ್ಲಿ ಬಂದು ಅದನ್ನು ಎಲ್ಲರೂ ಕೂಡಿ ಸರ್ವಸಮ್ಮತವಾಗಿ ಎಕ್ಸೆಪ್ಟ್ ಮಾಡಿಕೊಂಡಿದ್ರು. ಅದು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಶಯ. ಆದರೆ ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಧರ್ಮದ ಆಧಾರದ ಮೇಲೆ ಇವರೇನು ವರ್ಕ್ಸ್ದಲ್ಲಿ ರಿಸರ್ವೇಷನ್ ಕೊಡಬೇಕಂತಾರೆ, ಇದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧ, ಆಮೇಲೆ ಸ್ಪಿರಿಟ್ ಆಫ್ ಲಾಗೆ ವಿರುದ್ಧ. ಹಾಗಾಗಿ ನಾವು ಅದನ್ನು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೇವೆ ಇದರ ವಿರುದ್ಧ. ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅದು ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದರೂ ಹೋಗಲಿಕ್ಕೆ ಸಿದ್ಧ ಅಂಥೇಳಿ ಈ ಕಾನೂನು ಮೂಲಕ ಮತ್ತವ್ರು ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ಲೆವೆಲಿಗಾದರೂ ಹೋಗಿ ಅವ್ರನ್ನ ಓಲೈಕೆ ಮಾಡೋದು, ಅವರಿಗೆ ಮಸ್ಕ ಹೊಡೆಯೋದು, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ತೋರ್ಸೋಕೆ ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಕಾನೂನನ್ನು ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ಎಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ತಾ ಇರುವಂಥದ್ದು, ಎಲ್ಲರೂ ಕೂಡ ತೆರಿಗೆಯನ್ನು ಪಾವತಿ ಮಾಡ್ತಾ ಇರುವಂಥದ್ದು. ಈಗ ಒಂದು ಧರ್ಮದ ಆಧಾರದ ಮೇಲೆ 4% ಮೀಸಲಾತಿ ಅಂದರೆ ಎಲ್ಲೊಂದು ಕಡೆ ಬೇರೆ ರೀತಿ ಚರ್ಚೆ ಆಗುತ್ತಲ್ಲ, ಯಾರ್ಯಾರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಬಹಿರಂಗ ಆಗಬೇಕು ಅನ್ನೋದು ಕೂಡ ಚರ್ಚೆ ಶುರುವಾಗಿರುವಂಥದ್ದು. 100% ನೀವು ಹೇಳ್ತಾ ಇರೋಂಥ ವಿಷಯ ಸತ್ಯ. ಈಗ ಅದ್ರ ಪ್ರಕಾರ ನೋಡಿದ್ರೆ ಯಾರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್, ಅವ್ರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾರೆ. ಇವತ್ತು ಲೀಗಲ್ ಬಿಸ್ನೆಸ್ದಲ್ಲಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಮುಸ್ಲಿಮ್ಸ್ ಎಷ್ಟು ಮಂದಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ. ಇಲ್ಲೇ ಟ್ಯಾನರಿ ರೋಡ್ ಇದೆಯಲ್ಲ, ಆ ಟ್ಯಾನರಿ ರೋಡಲ್ಲಿ ಇಷ್ಟು ವ್ಯಾಪಾರಗಳದಾವೆ, ಅವ್ರು ಯಾರು ಟ್ಯಾಕ್ಸ್ ಕಟ್ತಾರೆ. ಈ ಹಣ್ಣಿನ ವ್ಯಾಪಾರ, ಕಾಯಿಪಲ್ಯ ವ್ಯಾಪಾರದಾಗೆಲ್ಲ ಮುಸ್ಲಿಮ್ಸ್ ಅದಾರೆ, ಅವ್ರು ಯಾರು ಟ್ಯಾಕ್ಸ್ ಕಟ್ತಾರೆ. ಅವ್ರೇನು PF ತಮ್ಮ ಎಂಪ್ಲಾಯೀಸಿಗೆ PF ಕಟ್ತಾರೆ, ESI ಕಟ್ತಾರೆ, ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ತಾರೆ. ಅವ್ರು ತಾವು ಇರುವಂಥ ಪ್ರಾಪರ್ಟಿಗಳಿಗೆ ಟ್ಯಾಕ್ಸ್ ಕಟ್ತಾರೆ, ಅವರು GST ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಏನು ಟ್ಯಾಕ್ಸ್ದಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಅದನ್ನು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತೈತಿ. ಆ ಟ್ಯಾಕ್ಸ್ ಕೂಡ ಬಹಿರಂಗ ಆಗಲಿ ಅಂತ ಏನಾದರೂ ನೀವು ಹೇಳ್ತೀರಾ? ಹೌದು, ಹಂಗಿತ್ತು ನಾ ಟ್ಯಾಕ್ಸ್ ಕೂಡ ಬಹಿರಂಗ ಮಾಡಲಿ ಅವಾಗ. ಇದು ಅರವಿಂದ್ ಬೆಲ್ಲದ್ರಳ್ಳಿ ಅವ್ರು ಹೇಳ್ತಾ ಇರುವಂಥದ್ದು, ಮೀಸಲಾತಿ ಧರ್ಮದ ಆಧಾರದ ಮೇಲೆ ಕಾಮಗಾರಿ ಮೀಸಲಾತಿ ಕೊಡಬಾರ್ದು. ಜೊತೆಗೆ ಒಂದು ವೇಳೆ ಈ ರೀತಿ ಮೀಸಲಾತಿ ಕೊಡೋದಾದ್ರೆ ಹಂಗಾರೆ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರು ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅದನ್ನು ಕೂಡ ಬಹಿರಂಗಪಡಿಸಿ ಅಂತ ಹೇಳೋ ಮೂಲಕ ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕಿರೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.